ಸ್ನೇಹಿತರೆ, ಪ್ರತಿನಿತ್ಯ ಅಡುಗೆ ಮಾಡುವ ನಾವು ಟಿ ವಿಗಳಲ್ಲಿಯೂ ಅಡುಗೆಯನ್ನು ಮಾಡಿ ಜನರಿಗೆ ನಮ್ಮ ಅಡುಗೆಯನ್ನು ತಿಳಿಸಿಕೊಡುವುದೆಂದರೆ ತುಂಬ ಖುಷಿಯಾಗತ್ತೆ. 12 ವರ್ಷಗಳ ಹಿಂದೆ ಮಂಗಳೂರಿನ ನಮ್ಮ ಟಿ ವಿಯಲ್ಲಿ ಶುರುವಾದ ನನ್ನ ಟಿ ವಿ ಅಡುಗೆ ಕಾರ್ಯಕ್ರಮವು ಬೆಂಗಳೂರಿನಲ್ಲಿಯೂ ಎಲ್ಲ ಚಾನೆಲ್ಗಳಲ್ಲಿ ಮತ್ತು ಅಡುಗೆ ಸ್ಪರ್ಧೆಗಳಲ್ಲಿ ನನಗೆ ತಿಳಿದ ಅಡುಗೆಯನ್ನು ಮಾಡಿ ಕೆಲವೊಂದು ಬಹುಮಾನ, ಪ್ರಶಂಸೆ ಇತ್ಯಾದಿಗಳನ್ನು ಗಳಿಸಿದ್ದು, ಹಲವು ರೀತಿಯ ಅಡುಗೆಗಳನ್ನು ಕಲಿತಿದ್ದು, ಹಲವಾರು ಗೆಳತಿಯರನ್ನು ಪಡೆದಿದ್ದು ತುಂಬ ಹೆಮ್ಮೆಯ ವಿಷಯ. ಅಡುಗೆ ಸ್ಪರ್ಧೆಯೊಂದರಲ್ಲಿ ಸಿಹಿಕೈ ಚಂದ್ರು ಅವರು ನಮಗೆ ನಿರ್ಣಾಯಕರಾಗಿ ಬಂದಿದ್ದರು. ಸ್ಟಾರ್ ಸುವರ್ಣದಲ್ಲಿ ನಡೆಸುವ ಬೊಂಬಾಟ್ ಭೋಜನದಲ್ಲಿಯೂ ಒಮ್ಮೆ ಭಾಗವಹಿಸಬೇಕು ಅಂತ ತುಂಬ ಆಸೆ ಇತ್ತು. ಇತ್ತೀಚೆಗೆ ಸವಿಯೂಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆನಂದಪಟ್ಟಿದ್ದೆವು. ಹಾಗೆಯೇ ನಮ್ಮ ಮನೆಗೂ ಮನೆಯೂಟದ ಕಾರ್ಯಕ್ರಮಕ್ಕೆ ಬರಬೇಕೆಂದು ನಾವು ಕೇಳಿಕೊಂಡಾಗ ನಮ್ಮ ಮನೆಗೂ ಇತ್ತೀಚೆಗೆ ಬಂದು ಚಿತ್ರೀಕರಣವು ನಡೆದಿತ್ತು. ಜೊತೆಗೆ ಗೆಳತಿಯರ ಮನೆಯಲ್ಲಿಯೂ ಮನೆಯೂಟದ ಕಾರ್ಯಕ್ರಮವು ಜರುಗಿತ್ತು. ಆ ಖುಷಿಯನ್ನು ಹಿಂದಿನ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೆ. ಸಿಹಿ ಕಹಿ ಚಂದ್ರು ನಮ್ಮ ಮನೆಗೆ ಬರುತ್ತಾರೆಂದರೆ ನಾವೆಲ್ಲ ಯಾವ ರೀತಿಯ ತಯಾರಿ ನಡೆಸಿದ್ದೆವು, ಅವರ ಬರುವಿಕೆಯಿಂದ ನಮಗಾದ ಖುಷಿಯು ಹೇಗಿತ್ತು ನೋಡೋಣ ಬನ್ನಿ. ನಾವು ಸಿಹಿ ಕೈ ಚಂದ್ರು ಬರ್ತಾ ಇದ್ದಾರೆ ಅಂತ ನಾನು ಮತ್ತು ಸುಶೀಲಾ ಅವರು ಗೆಣಸ್ಲೆ ಮತ್ತು ನಮ್ಮ ಊರಲ್ಲಿ ಮಾಡುವ ಹಪ್ಪಳದ ಚಾಟನ್ನು, ಅಂದರೆ ಹಪ್ಪಳದ ಕಮ್ಮಯ್ಯ ಅಂತೀವಿ, ಇದನ್ನು ಮಾಡ್ತಾ ಇದ್ದೀವಿ. ಅವರ ಕೈ ರುಚಿಯಲ್ಲಿ ಖಾರದ್ದು ಮತ್ತು ಸಿಹಿದು ಮಾಡಿದ್ದೀವಿ. ಮನೆಯೂಟದ ಬಗೆಗಿನ ಮಾಹಿತಿ ಇತ್ಯಾದಿಗಳ ಕುರಿತ ಮಾರ್ಗದರ್ಶನವನ್ನು ಮಾಡಿದಂತಹ ಆಶೀಶ್ ಅವರು ನಮ್ಮ ಜೊತೆಗಿದ್ದಾರೆ.
इससे बड़ा सिंगर बेचारा भी चला गया। इतना मुझे खराब लगता है उसकी सोच के। इतना अच्छा गाता था, ये चलाना चाहता था। ರೋಲ್ ಒಂದು ಫೋಟೋ ಮಾಡಿ. ಬೊಂಬಾಟ್ ಭೋಜನ ಓಕೆ ವಿಡಿಯೋನೇ ಇರಲಿ. ವಿಡಿಯೋ ತೆಗೆದಿದ್ದೀರಾ ವಿಡಿಯೋ ನಾನು ಮನೆಯೂಟ ಕಾರ್ಯಕ್ರಮವು ಹೇಗೆ ಮೂಡಿಬಂತು ಅನ್ನೋದನ್ನು ಸ್ಟಾರ್ ಸುವರ್ಣದ ಬೊಂಬಾಟ್ ಭೋಜನದಲ್ಲಿ ಇದೇ ಮಾರ್ಚ್ ತಿಂಗಳ 7ನೇ ತಾರೀಕು ಗುರುವಾರದಂದು 12 ಗಂಟೆಗೆ ತಪ್ಪದೇ ನೋಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.